ನಮ್ಮಪ್ಪ ಆಕ್ಸಿಜನ್ ದುರಂತದಲ್ಲಿ ತೀರೋದ್ರು. ನಮಸ್ಕಾರ, ನಾನು ನಿಮ್ಮ BR ನಾಯ್ಡು. ನಾನು ಇಂದು ಹೇಳುತ್ತಿರುವುದು ಕೇವಲ ಒಂದು ಸುದ್ದಿಯಲ್ಲ. ತಮ್ಮ ಮನೆಯ ಆಧಾರ ಸ್ತಂಭಗಳನ್ನು ಕಳೆದುಕೊಂಡು ಬೀದಿಗೆ ಬಿದ್ದಿದ್ದ ಕುಟುಂಬಗಳ ನೋವಿನ ವ್ಯಥೆಯ ಕರುಣಾಜನಕ ಕಥೆ. 2021ರಲ್ಲಿ ಕೋವಿಡ್ 2ನೇ ಅಲೆಯ ವೇಳೆ ಆಡಳಿತದಲ್ಲಿದ್ದ ಬಿಜೆಪಿ ಸರ್ಕಾರದ ನಿರ್ಲಕ್ಷ್ಯದಿಂದ ಚಾಮರಾಜನಗರ ಜಿಲ್ಲಾಸ್ಪತ್ರೆಯಲ್ಲಿ ಆಮ್ಲಜನಕದ ಕೊರತೆಯಿಂದ 36 ಮಂದಿ ಉಸಿರುಗಟ್ಟಿ ಸಾವನ್ನಪ್ಪಿದ ದುರಂತ ಇಡೀ ಕರ್ನಾಟಕವನ್ನೇ ಬೆಚ್ಚು ಬೀಳಿಸಿತ್ತು. ಆ ದಿನ ಅನೇಕ ಕುಟುಂಬಗಳು ತಮ್ಮ ಬದುಕಿನ ಆಧಾರವನ್ನೇ ಕಳೆದುಕೊಂಡು ಅನಾಥರಂತೆ ನಿಲ್ಲಬೇಕಾಯಿತು. ಅದು ಕೇವಲ ಒಂದು ಅವಘಡವಲ್ಲ, ಆಡಳಿತದ ನಿರ್ಲಕ್ಷ್ಯ ಮತ್ತು ಮಾನವೀಯತೆಯ ಕೊರತೆಯಿಂದ ಸಂಭವಿಸಿದ ದುರಂತ. ತಮ್ಮ ಕುಟುಂಬದ ಆಧಾರ ಸ್ತಂಭರನ್ನು ಕಳೆದುಕೊಂಡ ಸಂತ್ರಸ್ತರು ಆರ್ಥಿಕವಾಗಿಯೂ ಮಾನಸಿಕವಾಗಿಯೂ ಭಾರಿ ಸಂಕಷ್ಟವನ್ನು ಎದುರಿಸಿದರು. ಅವರ ನೋವಿಗೆ ಅಂದಿನ ಸರ್ಕಾರ ಸಮರ್ಪಕವಾಗಿ ಸ್ಪಂದಿಸಲಿಲ್ಲ. ಅಂತಹ ದುಃಖದ ಸಮಯದಲ್ಲಿ ಕಾಂಗ್ರೆಸ್ ನಾಯಕ ರಾಹುಲ್ ಗಾಂಧಿಯವರು ಭಾರತ್ ಜೋಡೋ ಯಾತ್ರೆಯ ವೇಳೆ ಈ ಕುಟುಂಬಗಳನ್ನು ಭೇಟಿ ಮಾಡಿ ಅವರ ಕಣ್ಣೀರಿಗೆ ಸ್ಪಂದಿಸಿ ನ್ಯಾಯ ಒದಗಿಸುವ ಭರವಸೆ ನೀಡಿದ್ದರು. ಇಂದು ಆ ಭರವಸೆ ಸಾಕಾರವಾಗುತ್ತಿರುವುದು ಮಾನವೀಯ ರಾಜಕಾರಣದ ದೊಡ್ಡ ಉದಾಹರಣೆ. ರಾಜ್ಯ ಕಾಂಗ್ರೆಸ್ ಸರ್ಕಾರ ಹಾಗೂ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಈ ಪ್ರಕರಣವನ್ನು ಅತ್ಯಂತ ಗಂಭೀರವಾಗಿ ಪರಿಗಣಿಸಿ ಸಂಪುಟದಲ್ಲಿ ವಿಶೇಷ ಅನುಮೋದನೆ ಪಡೆದು ಮೃತರ ಕುಟುಂಬಗಳ 21 ಸದಸ್ಯರಿಗೆ ಅವರ ವಿದ್ಯಾರ್ಹತೆಗೆ ಅನುಗುಣವಾಗಿ ಸರ್ಕಾರಿ ಗ್ರೂಪ್ ಡಿ ಹುದ್ದೆಗಳನ್ನು ನೀಡಲು ಆದೇಶ ಹೊರಡಿಸಿದ್ದಾರೆ. ಕೆಲವರಿಗೆ ಚಾಮರಾಜನಗರ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಎಲ್ಲಿ ನೇಮಕಾತಿ ದೊರೆಯುತ್ತಿದ್ದರೆ, ಇನ್ನೂ ಕೆಲವರಿಗೆ ಅರ್ಹತೆಗೆ ತಕ್ಕ ಚಾಲಕ ಹುದ್ದೆಗಳು ನೀಡಲಾಗುತ್ತಿದೆ. ಇಂದು ಮುಖ್ಯಮಂತ್ರಿಯವರು ಅಧಿಕೃತವಾಗಿ ಈ ನೇಮಕಾತಿ ಆದೇಶ ಪತ್ರಗಳನ್ನು ವಿತರಿಸುತ್ತಿದ್ದಾರೆ. ಈ ನಿರ್ಧಾರ ಕೇವಲ ಉದ್ಯೋಗ ನೀಡುವ ಆಡಳಿತಾತ್ಮಕ ಕ್ರಮವಲ್ಲ, ಇದು ನೋವಿನಿಂದ ಕುಗ್ಗಿದ ಕುಟುಂಬಗಳಿಗೆ ಆಸರೆಯಾಗುವ ಮಾನವೀಯ ಹೆಜ್ಜೆ. ಈ ದುರಂತದಲ್ಲಿ ಪತಿಯನ್ನು ಕಳೆದುಕೊಂಡ ಸೌಮ್ಯ ಅವರಂತಹ ಅನೇಕ ಮಹಿಳೆಯರ ಬದುಕಿಗೆ ಇದು ಹೊಸ ಭರವಸೆ. ಸಣ್ಣ ಪುಟ್ಟ ಕೆಲಸಗಳನ್ನು ಮಾಡಿಕೊಂಡು ಮಗನನ್ನು ಓದಿಸುತ್ತಿದ್ದ ಅವರಿಗೆ ಈಗ ಸರ್ಕಾರಿ ಉದ್ಯೋಗದ ಭದ್ರತೆ ಸಿಕ್ಕಿದೆ. ಇಂಜಿನಿಯರಿಂಗ್ ಓದುತ್ತಿರುವ ಅವರ ಮಗ ಶಶಾಂಕ್ ಅವರ ಭವಿಷ್ಯಕ್ಕೂ ಇದು ಹೊಸ ಶಕ್ತಿ ನೀಡಲಿದೆ. ಸಂತ್ರಸ್ತ ಕುಟುಂಬಗಳ ಕಣ್ಣೀರು ಒರೆಸುವ ಈ ಕ್ರಮವು ಸರ್ಕಾರದ ಮಾನವೀಯತೆ, ಬದ್ಧತೆ ಮತ್ತು ಸಾಮಾಜಿಕ ನ್ಯಾಯದ ನಿಲುವನ್ನು ಮತ್ತೊಮ್ಮೆ ಸಾಬೀತುಪಡಿಸಿದೆ. 5 ವರ್ಷಗಳ ನಂತರ ಚಾಮರಾಜನಗರದ ಆ ಕುಟುಂಬಗಳ ಬದುಕಿನಲ್ಲಿ ಇಂದು ಹೊಸ ಬೆಳಕು ಮೂಡಿದೆ. ಇದು ಸಿದ್ದರಾಮಯ್ಯ ಸರ್ಕಾರದ ಸ್ಪಂದನಶೀಲತೆ, ಇದು ಕಾಂಗ್ರೆಸ್ ಸರ್ಕಾರದ ಮಾನವೀಯತೆ. ಇದು ಕೇವಲ ಆದೇಶವಲ್ಲ, ನೊಂದವರ ಕೈ ಹಿಡಿದು ಮಾನವೀಯತೆಯನ್ನು ತೋರಿದ ಸರ್ಕಾರದ ನಿಜವಾದ ಬದ್ಧತೆ. ಧನ್ಯವಾದಗಳು. ಜೈ ಹಿಂದ್, ಜೈ ಕರ್ನಾಟಕ.